ಹರಿ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ನಾವು ನಿನ್ನಿನ ದಿವಸ ಅಂದ್ರೆ ಕೃಷ್ಣ ಅಂಗಾರಕ ಚತುರ್ದಶಿ ಅಂದ್ರೆ ಯಾವ ದಿವಸ ಅಮಾವಾಸ್ಯೆ ಹಿಂದಿನ ದಿವಸ ಮಂಗಳವಾರ ಚತುರ್ದಶಿ ತಿಥಿ ಬಂದಿರ್ತದ, ಅದನ್ನ ಕೃಷ್ಣ ಅಂಗಾರಕ ಚತುರ್ದಶಿ ಅಂತ ಅಂತಾರೆ. ಆ ದಿನದ ಒಂದು ವಿಶೇಷತೆ ಏನಂತಂದ್ರೆ, ಈ ದಿವಸದ ಒಂದು ಮಹತ್ವವನ್ನ ಶ್ರೀ ವಾದಿರಾಜರು ತೀರ್ಥ ಪ್ರಬಂಧದ ಪಶ್ಚಿಮ ಪ್ರಬಂಧದೊಳಗೆ 46ನೇ ಶ್ಲೋಕದೊಳಗೆ ಅದನ್ನ ಪ್ರಸ್ತುತಪಡಿಸ್ಯಾರ. ಆ ದಿವಸ ಕೃಷ್ಣ ಅಂಗಾರಕ ಚತುರ್ದಶಿ ದಿವಸ ಉಡುಪಿಯಿಂದ ಒಂದು 6 ಕಿಲೋಮೀಟರದಲ್ಲಿ ಹತ್ತಿರ ಇರತಕ್ಕಂಥ ಸುವರ್ಣ ನದಿ, ಅಂದ್ರೆ ಸುವರ್ಣ ನದಿ ಎಲ್ಲ ಕಡೆನೂ ಹರಿದದ. ಅಲ್ಲಿ ಉಡುಪಿ ಸುತ್ತಮುತ್ತಲ ಎಲ್ಲ ಕಡೆ ಹರಿದದ. ಆದ್ರೆ ಅಲ್ಲಿ ಒಂದು ಉಡುಪಿಯಿಂದ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಶಿವಳ್ಳಿ ಸಿಂಬ್ರಾ ಸಿದ್ಧಿವಿನಾಯಕ ದೇವಸ್ಥಾನ ಅಂತದ. ಆ ದೇವಸ್ಥಾನದ ಪಕ್ಕದೊಳಗ ನದಿ ಹರಿದದ. ಆ ನದಿ ಒಳಗ ಈ ಒಂದು ಕೃಷ್ಣ ಅಂಗಾರಕ ಚತುರ್ದಶಿ ದಿವಸ ಸ್ನಾನವನ್ನ ಮಾಡಿದ್ರ ನಮ್ಮ ಪಾಪಗಳು ಪರಿಹಾರವಾಗುವಂತ ಶಬ್ದಗಳು ನಮ್ಮ ಕಿವಿಯೊಳಗ ಕೇಳಿಸ್ತಾವ ಅನ್ನೋ ವಿಷಯವನ್ನ ಶ್ರೀ ವಾದಿರಾಜರು ಆ 46ನೇ ಶ್ಲೋಕದೊಳಗ ಪಶ್ಚಿಮ ಪ್ರಬಂಧದೊಳಗ ಅದನ್ನ ಉಲ್ಲೇಖ ಮಾಡ್ಯಾರ. ಅದರ ಪ್ರಕಾರವಾಗಿ ನಾವು ನಿನ್ನಿನ ದಿವಸ ಅಲ್ಲೇ ಸುವರ್ಣ ನದಿ ಸ್ನಾನಕ್ಕಂತ ಹೋಗಿದ್ವಿ. ಇಲ್ಲಿಂದ ಉಡುಪಿಗೆ ಹೋಗಿ ಉಡುಪಿಯಿಂದ ಒಂದು 6 ಕಿಲೋಮೀಟರ್ ಸಮೀಪದ, ಅದು ಅಗದಿ ಸಮೀಪ ಒಳಗೆ ಸುವರ್ಣ ನದಿ. ಅಲ್ಲಿ ಹೋಗ್ಲಿಕ್ಕೆಲ್ಲ ಆಟೋ ವ್ಯವಸ್ಥೆ ಅದೆಲ್ಲ ಅದ. ಹಿಂಗಾಗಿ ನಾವಲ್ಲಿ ಹೋಗಿ ಬಂದ್ವಿ. ಆ ಸುವರ್ಣ ನದಿಯ ಎಲ್ಲ ಒಂದು ವಿಶೇಷತೆಯನ್ನ ಪೂಜ್ಯ ಶ್ರೀ ಗುರುಗಳಾಗಿರ್ತಕ್ಕಂಥ ಶ್ರೀ ವಿಜೇಂದ್ರಾಚಾರ್ಯರು ಬಹಳ ಸುಂದರವಾಗಿ ಅದನ್ನ ಪ್ರಸ್ತುತಪಡಿಸ್ಯಾರ. ಆ ಒಂದು ಅವ್ರು ಹೇಳಿರ್ತಕ್ಕಂಥ ವಿಷಯದ ಜೊತೆಗೆ ನಾವು ಸುವರ್ಣ ನದಿಯ ಸ್ನಾನವನ್ನ ಹೇಗೆ ಮಾಡಿ ಬಂದ್ವಿ ಅನ್ನೋವೆಲ್ಲ ಒಂದು ವಿಡಿಯೋವನ್ನು ಕೂಡ ಈ ಒಂದು ವಿಡಿಯೋದ ಮೂಲಕ ಎಲ್ಲರೂ ನೋಡೋಣಂತ. ಅಷ್ಟೇ ಅಲ್ಲದ ಮುಂದೆ ಇನ್ನೂ ಆ ತಿಥಿ ಬರ್ತದ. ಯಾಕಂದ್ರೆ ಸಾಕಷ್ಟು ಒಂದೊಂದು ವರ್ಷದು ಬರುವುದನೇ ಇಲ್ಲ, ಒಂದೊಂದು ವರ್ಷ ಬಂದಿರ್ತದೆ. ಈ ಸಲ 2 ಸಲ ಬಂತು. ಮೊನ್ನೆ ಉಗಾದಿ ಅಮಾಶಿ ಮುಂದೆ ಕೂಡ ಮಂಗಳವಾರ ಅಂಗಾರಕ ಚತುರ್ದಶಿ ಇತ್ತು. ಅದೇ ಪ್ರಕಾರ ಇಲ್ಲಿನ ಆಗಸ್ಟ್ 11ನೇ ತಾರೀಕು ಅಂಗಾರಕ ಚತುರ್ದಶಿ ಬಂದಿತ್ತು. ಆ ಪ್ರಕಾರ ಮುಂದೆ ಈ ತಿಥಿ ಬಂದಾಗ ಎಲ್ಲರೂ ಕೂಡ ಅಲ್ಲಿ ಹೋಗಿ ಸ್ನಾನವನ್ನ ಮಾಡಿ ಬರಬಹುದು. ಅತ್ಯಂತ ಸರಳವಾಗಿ ನಾವು ಹೋಗಿ ಬರ್ಲಿಕ್ಕೆ ಹಾದಿ ಅದ. ಉಡುಪಿಗೆ ಹೋದ್ರೆ ಉಡುಪಿಯಿಂದ ಅಲ್ಲಿ ಸಾಕಷ್ಟು ವಾಹನಗಳ ಅನುಕೂಲ ಇರ್ತದೆ. ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಬರ್ಬೋದು. ಅದಕ್ಕೆಲ್ಲರೂ ಕೂಡ ಈ ಒಂದು ಸದುಪಯೋಗವನ್ನ ವಾದರಾಜರು ಹೇಳಿರ್ತಕ್ಕಂಥ ಒಂದು ವಿಷಯವನ್ನ ನಾವು ತಿಳ್ಕೊಂಡು ಅಲ್ಲಿ ನದಿ ಸ್ನಾನಕ್ಕೆ ಹೋದ್ರೆ ಅದರಿಂದ ನಮ್ಮ ಎಷ್ಟೋ ಪಾಪ ಕರ್ಮಗಳು ಕೂಡ ಸುಡ್ತಾವನ್ನೋ ವಿಷಯವನ್ನ ನಾವು ವಾದರಾಜರು ಹೇಳದಂತೆ ನಾವು ಅದನ್ನ ಅನುಸರಿಸ್ಕೊಂಡು ಹೋದ್ರೆ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗ್ತವೆ. ಅದಕ್ಕೆ ಮುಂದೆ ಎಲ್ಲರೂ ಕೂಡ ಈ ಒಂದು ಹೋಗುವಂಥ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದೊಳಗೆ ನಾವು ಮಾಡಿರ್ತಕ್ಕಂಥ ಸುವರ್ಣ ನದಿಯ ಸ್ನಾನದ ಯಾತ್ರೆ ಒಂದು ಸಂದರ್ಭವನ್ನು ಪೂಜ್ಯ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರಾಚಾರ್ಯ ಹೇಳಿದ ವಿಷಯದೊಂದಿಗೆ ನೋಡುವ ಒಂದು ಪ್ರಯತ್ನವನ್ನ ಮಾಡೋಣಂತ. ಇಂದು ಉಡುಪಿಯ ತುಂಬ ಹತ್ತಿರದಲ್ಲಿರುವಂತಹ, ಯೋಚನೆ ಮಾಡಿದ ತಕ್ಷಣ ಉಡುಪಿಯಿಂದ ಹೋಗಿ ಸ್ನಾನ ಮಾಡಿ ಬರಲಿಕ್ಕೆ ಅವಕಾಶವಾಗುವಂತಹ ಅತ್ಯಂತ ಪುಣ್ಯಪ್ರದವಾದ ನದಿ ಸುವರ್ಣಾ ನದಿ ಅಂತ. ಎಲ್ಲರಿಗೂ ಕೂಡ ಬಹಳ ಆ ಪರಿಸರದಲ್ಲಿ ಪ್ರಸಿದ್ಧವಾಗಿರುವಂತಹ ನದಿ ಅದು. ಆದರೆ ಆ ನದಿಯ ಮಹಿಮೆಯನ್ನ ವಾದಿರಾಜರು ವರ್ಣಿಸುವ ತನಕನೂ ಕೂಡ ಒಂದು ಸಾಮಾನ್ಯವಾಗಿ ನದಿಯಾಗಿ ಹರಿತಾ ಇತ್ತು. ಸಮುದ್ರವನ್ನು ಸೇರುವ ನದಿಗಳೆಲ್ಲ ಉಡುಪಿಯ ಆಸುಪಾಸು ಹರಿತಾ ಇರುತ್ತೆ. ಕಂಡಲ್ಲಿ ನದಿಗಳನ್ನು ನೋಡಿದವರಿಗೆ ಅದರ ಮಹಿಮಾ ಜ್ಞಾನ ಇರುವುದಿಲ್ಲ. ಅದಕ್ಕೆ ಸುವರ್ಣ ನದಿಯಲ್ಲಿ ಹೋಗಿ ಸ್ನಾನ ಮಾಡಲೇಬೇಕು ಅನ್ನುವ ಭಾವನೆಯಿಂದ ವಾದಿರಾಜರು ಒಂದು ಚಮತ್ಕಾರವನ್ನು ತೋರಿಸಿದ್ದಾರೆ. ಒಂದು ರೀತಿಯಲ್ಲಿ ಈ ನೆಲ, ಜಲ, ಭಾಷೆಗಳ ಬಗ್ಗೆ ಒಂದು ದೊಡ್ಡ ವೈಜ್ಞಾನಿಕವಾದ ವಿಮರ್ಶೆಯನ್ನೇ ಮಾಡಿದ ಧೀಮಂತ ವ್ಯಕ್ತಿತ್ವ ವಾದಿರಾಜ ಗುರು ಸಾರ್ವಭೌಮರದ್ದು. ಅವರ ಸರ್ವಜ್ಞತ್ವಕ್ಕೆ ಸಾಟಿಯಾಗುವಂತಹ ಒಂದು ವರ್ಣನೆ ಈ ಸುವರ್ಣ ನದಿಯ ವರ್ಣನೆ. ಸಾಮಾನ್ಯವಾಗಿ ನೋಡಿ, ಇವತ್ತಿನ ವಿಜ್ಞಾನ ಯುಗದಲ್ಲಿಯೂ ವಾದಿರಾಜರ ಮಾತು ವಿಜ್ಞಾನ ಪ್ರಪಂಚಕ್ಕೆ ಸವಾಲೊಡ್ಡುವಂತೆ ಇದೆ. ಸುವರ್ಣ ನದಿಯಲ್ಲಿ ಕೃಷ್ಣಾಂಗಾರ ಚತುರ್ದಶಿಯ ದಿವಸ ಯಾರು ಹೋಗಿ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಪಾಪಗಳು ಸಿಡಿಯುವ ಶಬ್ದ ಕೇಳುತ್ತೆ ಅಂತ ವಾದಿರಾಜರು ಅಂಥ ಒಂದು ಪವಾಡ ಕಲಿಯುಗದಲ್ಲಿಯೂ ಕೂಡ ಪಾಪವನ್ನು ಸಿಡಿಸುವಂತಹ ಶಕ್ತಿಯುಳ್ಳಂತಹ ದಿವ್ಯವಾದ ನದಿ ಸುವರ್ಣ ನದಿ ಅಂತ ವರ್ಣನೆ ಮಾಡಿದ್ದಾರೆ. ಎಂಥ ಅದ್ಭುತವಾದ ಒಂದು ಅನುಭವ. ಇದರ ಬಗ್ಗೆ ಸಾಕಷ್ಟು ಜನ ನಂತರ ವಿಮರ್ಶೆಯನ್ನು ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ? ಒಂದು ಹರಿಯುವ ನದಿಯಲ್ಲಿ ಮುಳುಗಿ ಕೂತಾಗ ಪಾಪಗಳು ಸಿಡಿಯುವಂತಹ ಶಬ್ದಗಳು ಕೇಳಿಸುತ್ತೆ ಅಂದರೆ ಎಂತಹ ಆಶ್ಚರ್ಯ. ಯಾಕೆಂದರೆ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ನೋಡಿದಾಗ
ಸ್ವರ್ಗ ನರಕ, ಪುಣ್ಯ ಪಾಪ ಇದೆಲ್ಲವೂ ಅತೀಂದ್ರಿಯ. ಅದು ಕಣ್ಣಿಗೆ ಕಾಣದೇ ಇರುವಂತಹ ಪುಣ್ಯ ಪಾಪಗಳ ಸಂಬಂಧ ಶ್ರೋತ್ರೇಂದ್ರಿಯ ಗೋಚರ ಆಗುವುದು ಹೇಗೆ? ಪಾಪವು ಸಿಡಿಯುವಂತಹದ್ದು ಕಿವಿಯಿಂದ ಕೇಳುತ್ತೆ ಅಂದರೆ ಇದು ಹೇಗೆ ಸಾಧ್ಯ? ಶಬ್ದ ವಾಹಿನಿಗಳು ನೀರಿನಿಂದಲೇ ಹೇಗೆ ಉತ್ಪತ್ತಿಯಾಗಲಿಕ್ಕೆ ಸಾಧ್ಯ? ಈ ರೀತಿಯಾದ ಅನೇಕ ವಿಮರ್ಶೆಗಳಿಂದ ಅನೇಕ ವಿಮರ್ಶಕರು ಪರೀಕ್ಷೆಗಳನ್ನು ಮಾಡಿದ್ದಾರೆ. ಯಾವ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಬಂದಾಗ ಮಂಗಳವಾರ ಬಂದಿದೆಯೋ ಆ ಮಂಗಳವಾರದ ದಿವಸ, ಕೃಷ್ಣ ಪಕ್ಷದ ಚತುರ್ದಶಿ ಮಂಗಳವಾರದ ದಿವಸ ಸುವರ್ಣಾ ನದಿಯಲ್ಲಿ ಹೋಗಿ ಮುಳುಗಿದ್ರೆ ಆ ಪಾಪಗಳು ಚಟ 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 ಅಂದರೆ ಬೆಂಕಿಗೆ ಎಳ್ಳನ್ನು ಹಾಕಿದಾಗ ಸಿಡಿದಾಗ ಯಾವ ಶಬ್ದ ಬರುತ್ತೆ ಅಂತಹ ಶಬ್ದ ಕೇಳಿಸುತ್ತೆ ಅದು. ಮತ್ತೆ ನೀವು ಸುವರ್ಣಾ ನದಿಯಲ್ಲಿ ಎಲ್ಲೆಲ್ಲೋ ಹೋಗಿ ಮುಳುಗಿದಾಗ ಆ ಶಬ್ದ ಕೇಳಿಸೋದಿಲ್ಲ. ಸುವರ್ಣಾ ನದಿಯ ಪಾತ್ರ ತುಂಬಾ ದೊಡ್ಡದಾಗಿ ಹರಿಯುತ್ತೆ. ಶಿಮ್ರಾ ಗಣಪತಿ ದೇವಸ್ಥಾನ ಅಂತ ಇದೆ. ಉಡುಪಿಯಿಂದ ಸುಮಾರು ಒಂದು 6 ಕಿಲೋಮೀಟರ್ ಮಣಿಪಾಲದ ಹತ್ತಿರ ಶಿಮ್ರಾ ಗಣಪತಿ ದೇವಸ್ಥಾನ ಅಂತ ಒಂದು ಗಣಪತಿಯ ಮಂದಿರ. ಸ್ವಾರಸ್ಯ ಅಂದರೆ ಆ ಗಣಪತಿಯ ಮಂದಿರವು ವಾದಿರಾಜರ ಮಠಕ್ಕೆ ಸಂಬಂಧಪಡುವಂತಹದ್ದು, ಸೋದೆ ವಾದಿರಾಜ ಮಠಕ್ಕೆ ಸಂಬಂಧಪಡುವಂತಹ ದೇವಸ್ಥಾನ. ಎಷ್ಟೋ ಜನ ಕೃಷ್ಣಾಂಗಾರ ಚತುರ್ದಶಿಯ ಹಿಂದಿನ ದಿವಸ ತ್ರಯೋದಶಿ ಸಾಯಂಕಾಲದ ತನಕ, ಮಧ್ಯರಾತ್ರಿಯ ತನಕನು, ಅಂದರೆ ಚತುರ್ದಶಿ ತಿಥಿ ಆರಂಭ ಆಗಿ ಆ ಮಂಗಳವಾರ ಬರುವ ತನಕನು, ಹಿಂದಿನ ಕ್ಷಣದ ತನಕನೂ ಪರೀಕ್ಷೆ ಮಾಡಿ ನೋಡಿದ್ದಾರೆ. ಅದೇ ಆ ಶಿಮ್ರಾ ಗಣಪತಿಯ ದೇವಸ್ಥಾನದ ಬಳಿ ಹರಿಯುವಂತಹ ಸುವರ್ಣಾ ನದಿಯಲ್ಲಿ ಮುಳುಗಿ ನೋಡಿದ್ದಾರೆ, ಶಬ್ದ ಕೇಳಿಸೋದಿಲ್ಲ. ಅಥವಾ ಚತುರ್ದಶಿ ತಿಥಿ ಮುಗಿದ ಮೇಲೆ ಮತ್ತೆ ಮುಳುಗಿ ನೋಡಿದ್ದಾರೆ, ಶಬ್ದ ಕೇಳಿಸೋದಿಲ್ಲ. ಅಥವಾ ಕೃಷ್ಣಾಂಗಾರ ಚತುರ್ದಶಿ ದಿವಸವೇ ಆ ನದಿಯ ಆ ಭಾಗವನ್ನು ಬಿಟ್ಟು ಬೇರೆ ಕಡೆ ಸ್ನಾನ ಮಾಡಿ ನೋಡಿದ್ದಾರೆ, ಶಬ್ದ ಕೇಳಿಸೋದಿಲ್ಲ. ವಾದಿರಾಜರು ಅನೇಕ ಭಕ್ತರನ್ನು ಕರೆದುಕೊಂಡು, ಬಾ ನಿನ್ನ ಪಾಪವನ್ನು ಸುಡುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ಇಲ್ಲಿ ಸ್ನಾನ ಮಾಡು, ನಿನ್ನ ಪಾಪ ಸುಡುತ್ತೆ, ಅದು ನಿನ್ನ ಅನುಭವಕ್ಕೆ ಬರುತ್ತೆ ಅಂತ ವಾದಿರಾಜರು ಒಂದು ಮಾತುಗಳನ್ನು ಆಡಿದರೆ ಅದು ಆ ಭಕ್ತರಿಗೆಲ್ಲ ಅನುಭವಕ್ಕೆ ಬಂತು ಅನ್ನೋದು ಅದು ಪಾಸ್ಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಇವತ್ತಿಗೂ ಅದು ಅನುಭವಕ್ಕೆ ಬರ್ತಾ ಇದೆ ಅನ್ನೋದು ರೋಮಾಂಚನವಾಗುವಂತಹ ಒಂದು ವಾದಿರಾಜರ ಸರ್ವಜ್ಞತ್ವಕ್ಕೆ ಸಾಕ್ಷಿಯಾದ ಒಂದು ಸ್ಥಳ. ಇಂತಹ ಸ್ಥಳವನ್ನು ದಾಖಲಿಸಿಕೊಟ್ಟಿದ್ದಾರೆ ವಾದಿರಾಜರು. ಎಷ್ಟೋ ಜನ ಅದರ ಅನುಭವವನ್ನು ಪಡೆದು ತುಂಬ ಜನ ಅಲ್ಲಿಗೆ ಸ್ನಾನಕ್ಕೆ ಹೋಗುವಂತಹ ಇದೊಂದು ರೀತಿಯಲ್ಲಿ ಧಾರ್ಮಿಕವಾದ ಆಂದೋಲನ ಮಾಡಲಿಕ್ಕೆ ಒಂದು ಪೂರಕವಾದ ಕ್ಷೇತ್ರ ಇದು. ತುಂಬ ಜನ ಕುತೂಹಲದಿಂದಲೇ ಸ್ನಾನಕ್ಕೆ ಹೋಗ್ತಾರೆ. ಹೀಗಾಗಿ ಕುತೂಹಲದಿಂದ ಹೋಗಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಅರ್ಹತೆಯನ್ನು ವಾದಿರಾಜರು ಈ ಸಮಾಜಕ್ಕೆ ತುಂಬಿಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಕುತೂಹಲ ಅಂದರೆ ಸಾಕು, ಎಲ್ಲೆಲ್ಲೋ ಆಟಗಳು ಮೋಜುಗಳು ಹೀಗೆಲ್ಲ ಹೋಗ್ತಾ ಇರ್ತಾರೆ. ಒಂದು ಸುಂದರವಾದ ನದಿಯ ಪರಿಸರದಲ್ಲಿ ಪಾಪವನ್ನೂ ಪರಿಹಾರ ಮಾಡಿಕೊಂಡು ಒಂದು ಆಧ್ಯಾತ್ಮಿಕ ಸೋಜಿಗವನ್ನೂ ಕಾಣುವಂತಹ ಒಂದು ಸುಂದರವಾದ ಆಧ್ಯಾತ್ಮಿಕ ಮೋದವನ್ನು ಕೊಟ್ಟವರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ಪಾದಗಳನ್ನು ಶಿರಸ ಪೊಡಮಟ್ಟು ಆ ಕ್ಷೇತ್ರದಲ್ಲಿ ವಾದಿರಾಜರು ವರ್ಣನೆ ಮಾಡುವಂತಹ ಆ ಪದ್ಯ ಏನಿದೆ ಅದನ್ನು ಪಠನ ಮಾಡ್ತಾ ಇದ್ದೇನೆ. ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್. ಈ ಸುವರ್ಣಾ ನದಿ ಏನಿದೆ ವೇದಾಚಲ ಹೃದುದ್ಭೂತಾಂ, ಇದು ವಾಸ್ತವಿಕವಾಗಿ ಅನೇಕ ನದಿಗಳು, ಉಡುಪಿಯ ಪರಿಸರದಲ್ಲಿರುವಂತಹ ಅನೇಕ ನದಿಗಳು ವರಾಹರೂಪಿಯಾದ ಪರಮಾತ್ಮನ ದೇಹದಿಂದ ಮುಖದಿಂದ ಉತ್ಪನ್ನವಾಗಿದ್ದಾವೆ. ಉದಾಹರಣೆಗೆ ಈಗ ತುಂಗಭದ್ರಾ ನದಿ, ಆ ತುಂಗಾ ನದಿಯನ್ನು ವಾದಿರಾಜರು ವರ್ಣನೆ ಮಾಡಬೇಕಾದ್ರೆ ತುಂಗೆ ತುರಂಗ ವದನೋತ್ತುಂಗದಂಷ್ಟ್ರಾ ಸಮುದ್ಭವೆ ತಮ್ಗೇಯಂ ಕವಿಭಿರ್ಮೆ ಅಂತರಂಗೆ ಸಾಂಗಂ ಸ್ಥಿರೀಕುರು ಅಂತ ವರ್ಣನೆ ಮಾಡ್ತಾರೆ. ಅಂದರೆ ತುರಂಗ ವದನೋತ್ತುಂಗದಂಷ್ಟ್ರಾ ಸಮುದ್ಭವೆ ತುಂಗ. ತುಂಗ ಅಂದರೆ ಯಾರು? ಹಯಗ್ರೀವನ ಮುಖದಿಂದ ಹೊರಹೊಮ್ಮಿದವಳು ತುಂಗ. ವರಾಹನಿಂದಲೂ ಉತ್ಪನ್ನಳಾಗಿದ್ದಾಳೆ. ಹಯಗ್ರೀವ ವರಾಹ ಅಭಿನ್ನನಾಗಿರುವಂತಹ ಹಯಗ್ರೀವನಿಂದಲೂ ಉತ್ಪನ್ನಳಾದವಳು ತುಂಗ ಅಂತ ಬಹಳ ವಿಶಿಷ್ಟವಾಗಿ ವಾದಿರಾಜರು ವರ್ಣನೆ ಮಾಡಿದ್ದಾರೆ. ಹಯಗ್ರೀವನ ಮುಖದಿಂದ ತುಂಗಾ ನದಿ ಹೇಗೆ ಹುಟ್ಟಿದೆ? ವರಾಹನಿಂದ ಸಮಸ್ತ ತೀರ್ಥಗಳು ಹುಟ್ಟಿದ್ದಾವೆ. ತುಂಗ ಬಹಳ ರುಚಿಯಾಗಿದೆ, ಆದ್ರಿಂದ ವರಾಹ ತನ್ನ ಬಾಯಲ್ಲೇ ಇಟ್ಟುಕೊಂಡಿದ್ದಾನೆ ಎನ್ನುವ ವರ್ಣನೆಗಳನ್ನು ಕೇಳಿದ್ದೇವೆ. ಆದರೆ ಹಯಗ್ರೀವನ ಮುಖದಿಂದ ತುಂಗಾ ನದಿಯಲ್ಲಿ ಹುಟ್ಟಿದ್ದಾಳೆ. ನಾವೆಲ್ಲರೂ ಮಾತನಾಡ್ತೇವೆ, ಅದರ ಅನುಭವ ಇಲ್ಲ ಅಷ್ಟೇ. ಕುದುರೆ ಮುಖ ಅಂತ ಹೇಳ್ತೇವೆ. ಕುದುರೆ ಮುಖ ಅಂದರೆ ಹಯಗ್ರೀವ ಮುಖ ಅಂತ ಅರ್ಥ. ಆ ಕುದುರೆ ಮುಖದಿಂದಲೇ ಹುಟ್ಟಿ ಬರುವಳು ತುಂಗಾ ನದಿ. ಹಾಗಾಗಿ ತುರಂಗವದನೋ ತುಂಗದಂಷ್ಟ್ರಾ ಸಮುದ್ಭವೆ,
ಹಯಗ್ರೀವನ ಮುಖದಿಂದ ಹೊರಹೊಮ್ಮಿದ ತುಂಗೆಯೇ, ನಿನ್ನ ಒಳಗೆ ಸ್ನಾನ ಮಾಡಿದವರಿಗೆ ಭಗವಂತನ ಜ್ಞಾನವನ್ನು ಕೊಟ್ಟು ನನ್ನ ಅಂತರಂಗದಲ್ಲಿ ಹಯಗ್ರೀವನ ಪಾದ ನೋಡುವ ಭಾಗ್ಯವನ್ನು ದಯಪಾಲಿಸು ಅಂತ ಕೇಳಿಕೊಳ್ತಾರೆ. ಅದೇ ರೀತಿ ಇನ್ನೊಂದು ನದಿ ವರಾಹನಿಂದ, ಹಯಗ್ರೀವನಿಂದ, ಅವನ ದೇಹ ಪೃಷ್ಠಭಾಗದಿಂದ ಉತ್ಪನ್ನಳಾದವಳು ಸುವರ್ಣಾ ನದಿ ಅಂತ ವರ್ಣನೆ ಮಾಡಿದ್ದಾರೆ. ಸುವರ್ಣಾ ನದಿ ವರಾಹರೂಪಿಯಾದ ಪರಮಾತ್ಮನ ಪೃಷ್ಠದಿಂದ ಉತ್ಪನ್ನಳಾಗಿ ಮಧ್ಯದ ಭಾಗದಲ್ಲಿ ವೇದಾಚಲ ಅಂತ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಸೇರಿಕೊಳ್ತಾಳೆ. ಅದು ಹೃದಯ ಭಾಗ. ಸುವರ್ಣಾ ನದಿಗೆ ಹೃದಯದ ಭಾಗ ಯಾವುದು ಅಂದರೆ ವೇದಾಚಲ ಅನ್ನುವ ಬೆಟ್ಟ. ಅಲ್ಲಿಂದ ಇಳಿದುಕೊಂಡು ಮತ್ತೆ ಸಮುದ್ರಕ್ಕೆ ಹೋಗುತ್ತೆ. ಹಾಗಾಗಿ ಇದೊಂದು ರೀತಿ ಜೀವನದಿ. ತುಂಬ ಕಡಿಮೆಯ ಪಾತ್ರದಲ್ಲಿ, ಅಂದರೆ ಕಡಿಮೆಯ ಅಂತರದಲ್ಲಿ ಹರಿಯುತ್ತೆ ವಿನಃ ಇದು ಜೀವನದಿ ಎನ್ನುವುದರಲ್ಲಿ ಯಾವ ಸಂಶಯಗಳಿಲ್ಲ. ಸಮುದ್ರಕ್ಕೆ ಸೇರುವಂತಹ ಜೀವನದಿ ಇದು. ಅದಕ್ಕೆ ವಾದಿರಾಜರು ಒಂದು ಚಮತ್ಕಾರವನ್ನು ಮಾಡ್ತಾರೆ. ಶಬ್ದಗಳಲ್ಲಿ ಒಂದು ಲಾಲಿತ್ಯ ಇಲ್ಲದೆ ವಾದಿರಾಜರ ಮಾತುಗಳ ಸೊಗಸಿಲ್ಲ. ವೇದಾಚಲ ಹೃದೋದ್ಭೂತ ಅಂದ್ರೇನು? ವೇದಾಚಲ ಅನ್ನುವ ಬೆಟ್ಟದ ಹೃದಯದಿಂದ ಮತ್ತೆ ಹುಟ್ಟಿ ಮುಂದೆ ಹೋಗ್ತಾಳೆ ಈ ಸುವರ್ಣಾ ನದಿ. ಅದಕ್ಕೆ ಇವಳಿಗೆ ಸುವರ್ಣ ಅಂತ ಹೆಸರು. ಅಂದರೆ ವೇದವೆಂಬ ಬೆಟ್ಟದಿಂದ ಹುಟ್ಟಿದ ಮೇಲೆ ಅವಳಲ್ಲಿ ಸುವರ್ಣ ಒಳ್ಳೆಯ ಅಕ್ಷರಗಳು ಇದ್ದೇ ಇದೆ, ಮಾತನಾಡ್ತಾಳೆ ಅಂತಾರೆ ವಾದಿರಾಜರು. ಅವಳು ಸುವರ್ಣ ಅಂತ ಹೆಸರಿಗೆ ತಕ್ಕಂತೆ ಅವಳ ಗುಣ ಸ್ವಭಾವಗಳಿದೆ. ಯಾಕೆಂದ್ರೆ ನೀವು ಸುವರ್ಣಾ ನದಿ ಒಳಗಡೆ ಹೋಗಿ ಕೂತ್ಕೊಳ್ಳಿ, ಅವಳು ಚಟ 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 ಅಂತ ಮಾತಾಡ್ತಾಳೆ. ಅಂದ್ರೆ ನಿಮ್ಮ ಪಾಪಗಳೆಲ್ಲ ಸುಡ್ತಾ ಇದೆ ಅಂತ. ನಿಮ್ಮ ಬದುಕಿನ ಜೊತೆಗೆ ನಿಮ್ಮ ಪಾಪಗಳನ್ನು ಸುಟ್ಟು ಸಹಕಾರಿಣಿಯಾಗಿ ನಿಲ್ಲುವಂತಹ ಒಂದು ನದಿಯ ಅಭಿಮಾನಿ ಸುವರ್ಣ. ಅದಕ್ಕೆ ಕೋನು ವರ್ಣೆಯೇ ಯಾರಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಮ್ಮ? ಯಾಕೆ ಅಂದರೆ ಈ ಭಕ್ತ ಕೋಟಿ ಏನಿದ್ದಾರೆ, ದೇವರನ್ನು ನಂಬಿದ ಹರಿಭಕ್ತರೇನಿದ್ದಾರೆ, ಅವರ ಪಾಪವನ್ನು ನೀನು ಸುಡ್ತಿ. ಒಂದು ಅರ್ಥದಲ್ಲಿ ಹೇಗೆ ಅಂದರೆ, ವಾದಿರಾಜರೇ ಸ್ವಾಪ್ನ ವೃಂದಾವನಾಖ್ಯಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ನಮಗೆ ಗೊತ್ತಿದೆ ಇದು. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ, ಇಷ್ಟೇ ಅದರ ಪೂರ್ಣ ಪಾಠ. ಆದರೆ ವಾದಿರಾಜರು ಇನ್ನೂ ಅದಕ್ಕೆ ಮುಂದುವರೆದು ಮಾತನಾಡ್ತಾರೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕೃಷ್ಣಕ್ಷೇತ್ರೇ ವಿನಶ್ಯತಿ. ಕೃಷ್ಣಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಅಂದರೆ ಎಲ್ಲ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾಪವನ್ನು ಕೂಡ ತೊಳೆಯುವ ಸಾಮರ್ಥ್ಯ ಉಡುಪಿಯ ಕ್ಷೇತ್ರಕ್ಕೆ ಇದೆ. ಆ ದೃಷ್ಟಿಯಿಂದಲೇ ವಿಜಯದಾಸರು ಹೇಳ್ತಾರೆ, ಉಡುಪಿಯ ಯಾತ್ರೆ ಅನ್ನೋದು ಚರ್ಮಯಾತ್ರೆ ಅಂತ. ಅಂದರೆ ಲಿಂಗದೇಹ ಭಂಗ ಮಾಡಿಕೊಳ್ಳುವಂತಹ ಮುಕ್ತಿಯೋಗ್ಯರು ಸಂಚಾರ ಮಾಡುವಂತಹ ಒಂದು ಅದ್ಭುತವಾದ ಯಾತ್ರೆ ಉಡುಪಿ ಕ್ಷೇತ್ರದ ಯಾತ್ರೆ ಅಂತ ವಿಶ್ವಪತಿ ತೀರ್ಥರು ಹೇಳ್ತಾರೆ. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದ ವಿಶ್ವಪತಿ ತೀರ್ಥರು ಸುಮಧ್ವಿಜಯದಲ್ಲಿ ಹೇಳ್ತಾರೆ, ನಿಮಗೊಂದು ವೇಳೆ ಉಡುಪಿ ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂದರೆ ಅದನ್ನು ಚಿಂತನೆ ಮಾಡ್ತಾ ಮಾಡ್ತಾ ಕನಸಿನಲ್ಲಾದರೂ ಒಮ್ಮೆ ಉಡುಪಿಯನ್ನು ನೋಡಿ. ಕೃಷ್ಣ ರುಕ್ಮಿಣಿಗೆ ಹೇಳ್ತಾನಂತೆ, ಅವನು ನೋಡು ಉಡುಪಿ ಕ್ಷೇತ್ರ ನೋಡಿದ್ದಾನೆ, ಅವನಿಗೆ ಮೋಕ್ಷ, ಅವನಿಗೆ ಸೀಟ್ ಕನ್ಫರ್ಮ್ ಮಾಡು ಅಂತ ಹೇಳ್ತಾನಂತೆ. ಅಂಥ ಅದ್ಭುತವಾದ ಕ್ಷೇತ್ರ. ಇಂಥ ಕ್ಷೇತ್ರಕ್ಕೆ ಹೋದರೆ ಏನಾಗುತ್ತೆ ಅದರ ಬಗ್ಗೆ ಆ ಕೃಷ್ಣನ ಕ್ಷೇತ್ರದ ಸೇವಕಿಯಾದ ಸುವರ್ಣಾ ನದಿ ಮಾತನಾಡ್ತಾಳಂತೆ. ನೀವು ಕೃಷ್ಣ ಕ್ಷೇತ್ರಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಪಾಪಗಳೆಲ್ಲ ಬೆಂಕಿಯಲ್ಲಿ ಎಳ್ಳು ಹಾಕಿದಾಗ ಸುಟ್ಟು ಹೋಗೋ ಹಾಗೆ ಪಟ 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 ಸುಟ್ಟು ಹೋಯ್ತು ನೋಡಿ ಅಂತ ಆ ಸುವರ್ಣಾ ನದಿ ಹೇಳ್ತಾಳಂತೆ. ಅಂದರೆ ಪಾಪ ಸುಡುವಂತಹ ಅನುಭವ ಈ ಕ್ಷೇತ್ರದಲ್ಲಿ ಮಾತ್ರ ಬರುತ್ತೆ, ಬೇರೆ ಕ್ಷೇತ್ರಗಳಲ್ಲಿ ಬರಲ್ಲ. ಅಂದರೆ ಎಂಥ ಅದ್ಭುತವಾದ ಕ್ಷೇತ್ರ ಆ ಉಡುಪಿಯ ಕ್ಷೇತ್ರ ಅಂತ ಸಮಗ್ರ ಆ ಚಿಂತನೆಗಳನ್ನು ಇಟ್ಟುಕೊಂಡು ವಾದಿರಾಜರು ಸುವರ್ಣಾಂ ಕೋನು ವರ್ಣಯೇತ್, ಒಳ್ಳೆಯ ಅಕ್ಷರಗಳಿಂದ ಮಾತನಾಡುವಂತಹ ಸುವರ್ಣಾ ನದಿಯ ಮಹಿಮೆಯನ್ನ ಯಾರಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೀಗೆ ಚಿಂತನೆ ಮಾಡಿದ್ದಾರೆ. ಅಂಹಸೋ ದಹ್ಯಮಾನಸ್ಯ ಶಾವಯಂತೀಂ ಸ್ವನಂ ಜನಾನ್. ಆ ಪಾಪಗಳು ಸುಡುವಂತಹ ಶಬ್ದವನ್ನು ಎಲ್ಲ ಜನರಿಗೂ, ಅಂದರೆ ತನ್ನಲ್ಲಿ ಯಾರು ಬಂದು ಮುಳುಗುತ್ತಾರೆ ಅಂಥವರ ಎಲ್ಲರ ಪಾಪವನ್ನು ಸುಡುವಂತಹ ವ್ಯವಸ್ಥೆ ಆ ಸುವರ್ಣಾ ನದಿಯಲ್ಲಿ ಇದೆ. ಇದರ ಅನುಭವ ನನಗೂ ಇದೆ. ನಾನು ಹಿಂದಿನ ದಿನ ಹೋಗಿ ಸ್ನಾನ ಮಾಡಿದ್ದೇನೆ, ಮರುದಿನ ಹೋಗಿ ಸ್ನಾನ ಮಾಡಿದ್ದೇನೆ. ಶಬ್ದಗಳು ಕೇಳಿಸಲಿಲ್ಲ. ಬೇರೆ ಅದು ಬಹುತೇಕ ಇವತ್ತು ಶಿರೂರು ಅಂತ ಏನಿದೆ ಅಲ್ಲಿಯೂ ಕೂಡ ನದಿ ಬರುತ್ತೆ. ಆಮೇಲೆ ಪುತ್ತಿಗೆ ಏನಿದೆ ಅಲ್ಲಿಯೂ ಕೂಡ ಇದೇ ನದಿ ಬರುತ್ತೆ. ಅದೆಲ್ಲ ಅದೇ ಬೆಲ್ಟಿನಲ್ಲಿ ಬರುವಂತಹ ಮಠಗಳು, ಅದು ಮೂಲ ಮಠಗಳು. ಅಲ್ಲೆಲ್ಲೂ ಈ ಶಬ್ದ ಕೇಳಲ್ಲ. ನಾನಲ್ಲೆಲ್ಲ ಸ್ನಾನ ಮಾಡಿ ನೋಡಿದ್ದೇನೆ. ಆ ಶಿಮ್ರಾ ಗಣಪತಿ ದೇವಸ್ಥಾನ ಅಂದರೆ ವಾದಿರಾಜರು ಮುಳುಗಿ ಭಕ್ತರ ಪಾಪವನ್ನು ಪರಿಹಾರ ಮಾಡಿದ ಶಬ್ದ ಬಂತ ಅಂತ ವಾದಿರಾಜರು ಮತ್ತೊಬ್ಬರ ಹತ್ರ ಕೇಳಿದ್ದಾರೆ. ಮತ್ತೆ ವಾದಿರಾಜರಿಗೆ ಶಬ್ದದ ಅನುಭವ ಬಂದಿದೆ ಅಂದರೆ ವಾದಿರಾಜರು ಪಾಪ ಮಾಡಿದ್ದಾರೆ ಎನ್ನುವ ಅರ್ಥ ಬರುತ್ತೆ. ಆದ್ರಿಂದ ಇನ್ನೊಬ್ಬರ ಅನುಭವ, ಭಕ್ತನೇ ನಿನ್ನ ಪಾಪವನ್ನು ಸುಡುತ್ತೆ ನೋಡು ಅಂತ ತೋರಿಸಿದವರು ವಾದಿರಾಜರು. ಇಂಥ ಅನೇಕ ಮಹಿಮೆಗಳನ್ನು ವಾದಿರಾಜರು ಮಾಡಿದ್ದಾರೆ. ಇದೇ ಕಾರ್ತೀಕ ಮಾಸದ ಒಂದು ಪ್ರಸಂಗ. ಪ್ರಾತಃ ಕಾಲದಲ್ಲಿ ಒಬ್ಬ ನಡುಬಗ್ಗಿದ ಬ್ರಾಹ್ಮಣ, 90 ವರ್ಷ ಆಗಿದೆ, ಸ್ನಾನಕ್ಕೆ ಅಂತ ವಾದಿರಾಜರು ನೇತ್ರಾವತಿ ನದಿಯ ಸಮೀಪಕ್ಕೆ ಹೋಗಿದ್ದಾರೆ. ಅಲ್ಲಿ ಆ ಬ್ರಾಹ್ಮಣ ಹೇಳ್ತಾನೆ, ವಾದಿರಾಜರೇ, ಈ ಚಳಿಯಲ್ಲಿ ನಾನು ಸ್ನಾನ ಮಾಡಿದರೆ
ನನ್ನ ಪ್ರಾಣವೇ ಹೊರಟು ಹೋಗುತ್ತೆ. ಇಲ್ಲ ಇಲ್ಲ ಬಾ, ನಿನಗೋಸ್ಕರ ನದಿಯ ಮಧ್ಯದಲ್ಲಿ ನಿನಗೊಂದು ತೀರ್ಥವನ್ನೇ ನಿರ್ಮಾಣ ಮಾಡಿದ್ದೇನೆ, ಬಿಸಿನೀರು ಕುಂಡ ಇದೆ, ಬಾ ಸ್ನಾನ ಮಾಡು ಅಂತ. ಇದೇನು ಸಾಧ್ಯವಾ ಅಂತ ಯೋಚನೆ ಮಾಡಿದರೆ, ಹರಿಯುವ ನದಿಯ ಮಧ್ಯದಲ್ಲಿ ವಾದಿರಾಜರ ಮಾತಿಗನುಗುಣವಾಗಿ ಬಿಸಿನೀರು ಕುಂಡ ನಿರ್ಮಾಣವಾಯಿತು ಅನ್ನೋದು ಕಥೆ ಅಲ್ಲ. ಇವತ್ತೂ ಕೂಡ ಬೆಂದ್ರೆ ತೀರ್ಥ ಅಂತ ಕರೀತಾರೆ. ಅದು ನದಿಯ ಮಧ್ಯದಲ್ಲೇ ಹರಿಯುತ್ತೆ. ಅದನ್ನು ವಿಶ್ವೋತ್ತಮ ತೀರ್ಥರು ಅನೇಕ ಬಾರಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗೆ ಏನು ಹೇಳುತ್ತಾರೆ ವಾದಿರಾಜರು ಆ ಮಾತು ಸತ್ಯವಾಗುತ್ತೆ. ನೋಡು, ನಿನ್ನ ಪಾಪವನ್ನು ಆ ಸುವರ್ಣ ನದಿ ಸುಡುತ್ತೆ ನೋಡು ಅಂತ ಒಬ್ಬ ಭಕ್ತನಿಗೆ ಹೇಳಿದರೆ, ಹೌದು ಹೌದು ನನಗೆ ಈ ಶಬ್ದ ಕೇಳಿಸ್ತಾ ಇದೆ. ಅವತ್ತು ಮಾತ್ರ ಕೇಳಿಸಿದ್ದಲ್ಲ, ರಾಜರೇ ಇದರ ನೆನಪಿಗೆ ಯಾರ್ಯಾರು ಇಲ್ಲಿ ಬಂದು ಸ್ನಾನ ಮಾಡುತ್ತಾರೆ ಅವರೆಲ್ಲರಿಗೂ ಪಾಪ ಸುಡಿಯುವ ಶಬ್ದ ಕೇಳುವಂತೆ ಆಗಬೇಕು ಅಂತ ವಾದಿರಾಜರಲ್ಲಿ ಭಕ್ತ ಪ್ರಾರ್ಥನೆ ಮಾಡಿದಾಗ, ವಾದಿರಾಜರು ಸ್ನಾನ ಮಾಡಿದ ಅಂದರೆ ಈ ತೀರ್ಥಾಭಿಮಾನಿ ದೇವತೆಗಳೆಲ್ಲ ಕಾಯ್ತಾರಂತೆ, ತಮ್ಮ ಪಾಪವನ್ನು ಯಾರು ಸುಡಬೇಕು ಅಂದರೆ ಇಂಥ ವಾದಿರಾಜರು ಮಧ್ವಾಚಾರ್ಯಂಥ ಜ್ಞಾನಿಗಳು ಬಂದು ಸ್ನಾನ ಮಾಡಿ ಆ ನದ್ಯಾಭಿಮಾನಿಗಳ ಪಾಪವನ್ನು ಸುಡಬೇಕು ಎಂದು ಕಾಯ್ತಾರೆ. ಹಾಗಾಗಿ ವಾದಿರಾಜರು ಆ ಸುವರ್ಣಾ ನದಿಯಲ್ಲಿ ಯಾರು ಈ ಜಾಗದಲ್ಲಿ ಸ್ನಾನ ಮಾಡ್ತಾರೆ ಅವರು ಪಾಪ ಸುಡುವ ಶಬ್ದ ಎಲ್ಲ ಕೇಳಲಿ ಅಂತ. ಅದರಿಂದ ಭಕ್ತರಾದ ನೀವೆಲ್ಲ ಕೃಷ್ಣಾಂಗಾರ ಚತುರ್ದಶಿ ಕಾಯ್ತಾ ಕೂತ್ಕೊಳ್ಳಿ, ಬಿಡಬೇಡಿ ನೀವು. ಒಳ್ಳೆ ಚೌಕಿ, ಅಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆ ಇದೆ, ಇಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಬೇಕಾದಂತೆ ರಾಜರಂತೆ ವೈಭವದಲ್ಲಿ ಶ್ರೀಪಾದಂಗಳವರೆಲ್ಲ ಅನುಗ್ರಹ ಮಾಡಿ ನಮ್ಮನ್ನು ನೋಡಿಕೊಳ್ತಾರೆ. ಪ್ರಾತಃ ಕಾಲದಲ್ಲಿ ಹೋಗಿ ಸ್ನಾನ ಮಾಡಿ ಬರೋದು, ಮಧ್ವ ಸರೋವರದಲ್ಲಿಯೂ ಸ್ನಾನ ಮಾಡೋದು, ಮುದ್ದು ಕೃಷ್ಣನ ದರ್ಶನ ಮಾಡೋದು, ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ ತತ್ವಜ್ಞಾನವನ್ನು ಪಡೆಯುವುದು ರಾಜಾಂಗಣದಲ್ಲಿ. ಇಂಥ ಯೋಗ ಇಂಥ ವೈಷ್ಣವ ಜನ್ಮದಲ್ಲಿ ಬಂದಾಗ ನಾವಿದನ್ನು ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಕ್ಷಣ ಕ್ಷಣದಲ್ಲಿಯೂ ಕೂಡ ಇಂಥ ಅನೇಕ ಪುಣ್ಯಭೂಮಿಗಳನ್ನು ಸಂಚಾರ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳುವ ಅರ್ಹತೆ ಇಂಥ ಮಾಧ್ವರ ವೈಷ್ಣವ ಜನ್ಮದಲ್ಲಿ ನಮಗೆ ಸಿಕ್ಕಾಗ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಇದನ್ನೇ ಭಾವಿಸಬೇಕು. ಮಧ್ವಮದರ ಸಿದ್ಧಾಂತದ ಪದ್ಧತಿ ಬಿಡ